ಅಪ್ಪ, ಈ ಸಲ ಆದರೂ ನನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ತೀಯಾ ಅಲ್ವಾ? ಯಾಕೆ ಪುಟ್ಟಿ ಯಾಕೆ ಕೇಳ್ತಾ ಇದೀಯಾ? ಮತ್ತೆ ಅಮ್ಮ ಹೇಳ್ತಿದ್ರು ಈ ಸತಿ ನಾನು ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ನಿಮ್ಮನ್ನ ಕೆಲಸದಿಂದ ತೆಗ್ದಾಕಿದ್ದಾರೆ ಅಂತ. ನಿಮ್ಮ ಹತ್ರ ದುಡ್ಡು ಇಲ್ವಂತೆ, ಹೌದಾ? ಇಲ್ಲ ಪುಟ್ಟಿ, ಹಾಗೇನು ಇಲ್ಲ. ನಾನು ನಿಮ್ಮಪ್ಪ ತಾನೇ, ನೀನನ್ನು ಒಳ್ಳೆ ಸ್ಕೂಲಿಗೆ ಸೇರಿಸಿ ಓದಿಸ್ತೀನಿ, ಆಯಿತಾ? ಶಿವು ಸರ್. ಅಯ್ಯೋ ಮೇಡಮ್, ನೀವು ಯಾವಾಗ ಬಂದ್ರಿ? ನಾನು ನೋಡಲೇ ಇಲ್ಲ. ಆಗಲೇ ಬಂದೆ, ಮಗಳ ಜೊತೆ ಏನೋ ಮಾತಾಡ್ತಿದ್ರಲ್ಲ. ಮೇಡಮ್ ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಮೇಡಮ್. ನೀರು ತೊಗೊಂಬರ್ತೀನಿ. ಏನು ನಿನ್ನ ಹೆಸರು? ಶಾಶ್ವತಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಪುಟ, ನೀನು ಒಳಗೋಗಮ್ಮ, ಓದ್ಕೋಗು. ಹಾಂ ಮೇಡಮ್, ಒಂದು ಫೋನ್ ಮಾಡಿದರೆ ನಾನೇ ಬರ್ತಾ ಇದ್ದೆ. ಸುಮ್ಮನೆ ಇಲ್ಲಿ ತನಕ ಬರೋ ಶ್ರಮ ಯಾಕೆ ತಗೊಂಡ್ರಿ? ಪರವಾಗಿಲ್ಲ ಶಿವ್ ಸರ್, ಅದು ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು, ಅದಕ್ಕೆ ನಾನೇ ಇಲ್ಲಿಗೆ ಬಂದೆ. ಏನು ಮೇಡಮ್ ಅದು? ನನ್ನ ಭಾವನ ಅಕೌಂಟಿಂದ ದುಡ್ಡು ಕಳ್ತನ ಆಗಿದೆ. ಈ ಆನ್ಲೈನ್ ಸ್ಕ್ಯಾಮ್ ಮಾಡ್ತಾರಲ್ಲ ಅದು. ಅವ್ರು ದುಡ್ದಿರೋದನ್ನೆಲ್ಲ ಅಕೌಂಟ್ನಲ್ಲೇ ಇಟ್ಟಿದ್ರು. ಆ ದುಡ್ಡನ್ನು ಮದುವೆ ಖರ್ಚಿಗೆ ಬಳಸಬೇಕು ಅಂತಿದ್ರು. ಆದರೆ ಈಗ ನೋಡಿದ್ರೆ ಹೀಗಾಗಿದೆ. ಹೌದಾ ಮೇಡಮ್? ಮೇಡಮ್, ಇತ್ತೀಚೆಗಂತೂ ಈ ಥರದ ಪ್ರಕರಣಗಳು ತುಂಬ ಜಾಸ್ತಿ ಆಗಿದ್ದಾವೆ. ಆನ್ಲೈನ್ ಕಳ್ಳತನ ತುಂಬ ಜಾಸ್ತಿ ಆಗಿದೆ ಮೇಡಮ್ ಈಗ. ಮೊದಲು ಮನೆಗೆ ಕನ್ನ ಹಾಕ್ತಿದ್ರು, ಈಗ ಅಕೌಂಟ್ಗೆ ಕನ್ನ ಹಾಕ್ತಿದ್ದಾರೆ. ನಿಜ ಮೇಡಮ್, ಇತ್ತೀಚೆಗಂತೂ ನಮ್ಮ ಏರಿಯಾದಲ್ಲೂ ಆಗಿದೆ. ಆದರೆ ಆಮೇಲೆ ಸುದ್ದಿನೇ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಕಷ್ಟ ಆಗುತ್ತೆ ಶಿವು ಸರ್. ಇದಕ್ಕೆ ನಾವೇ ಏನಾದರೂ ಮಾಡಬೇಕು. ಈ ಥರ ದುಡ್ದಿರೋ ಹಣನ ಕಳ್ಕೊಂಡ್ರೆ ಜನ ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ? ಮೇಡಮ್, ಆದರೆ ನಾವು ಸಸ್ಪೆನ್ಷನ್ನಲ್ಲಿದ್ದೀವಿ. ಆದರೆ ಈಗ ನಾವೇನು ಮಾಡೋದಕ್ಕಾಗತ್ತೆ ಮೇಡಮ್? ಕಾಕಿ ಪವರ್ ಯಾವುದು ನಮ್ಮ ಹತ್ರ ಇಲ್ವಲ್ಲ ಮೇಡಮ್. ಪೊಲೀಸ್ ಕೆಲಸ ಮಾಡೋದಕ್ಕೆ ಯಾವಾಗಲೂ ಪವರ್ ಮತ್ತು ಯೂನಿಫಾರ್ಮ್ ಬೇಕು ಅಂತ ಇಲ್ಲ ಶಿವು. ಬೇಕಾಗಿರೋದು ಪೊಲೀಸ್ ತಲೆ. ಏನು ಮಾಡೋದು, ಹೇಗೆ ಮಾಡೋದು ಅನ್ನೋದನ್ನೆಲ್ಲ ನನಗೆ ಬಿಡಿ. ಸರಿ ಮೇಡಮ್, ಈಗ ನಾನೇನು ಮಾಡಬೇಕು ಮೇಡಮ್? ನನಗೆ ಕೆಲವು ಮಾಹಿತಿಗಳು ಬೇಕು. ನಾನು ನಿಮಗೆ ಆ ಸ್ಕ್ಯಾಮ್ನವ್ರ ನಂಬರ್ ಕಳಿಸ್ತೇನೆ. ಅದರ ಲೊಕೇಶನ್ ಮತ್ತು ಪೂರ್ತಿ ಡೀಟೇಲ್ಸ್ ಬೇಕಿತ್ತು. ನಿಮ್ಮ ಕಾಂಟ್ಯಾಕ್ಟ್ ಬಳಸಿ ತಿಳ್ಕೊಬಹುದಾ? ಖಂಡಿತ ಆಗುತ್ತೆ ಮೇಡಮ್, ನಾನು ಹೇಳ್ತೀನಿ. ಆದರೆ ತಡ ಮಾಡಬೇಡಿ. ಇಲ್ಲ ಮೇಡಮ್, ಬೇಗ ಹೇಳ್ತೀನಿ. ಸರಿ, ಹಾಗಿದ್ರೆ ನಾನೇನು ಹೊರಡ್ತೀನಿ. ಏನೇ ಇದ್ರೂ ಕಾಲ್ ಮಾಡಿ. ಸರಿ ಮೇಡಮ್. ಮೇಡಮ್ ಬಂದಿದ್ದೇ ನೋಡ್ಕೊಂಡಿಲ್ವಲ್ಲ ನಾನು. ಅಯ್ಯೋ, ಸ್ಕೂಲ್ ಫೀಸ್ ವಿಚಾರ ಏನಾದರೂ ಮೇಡಮ್ ಕೇಳಿಸ್ಕೊಂಡ್ರಾ? ಬಾಲ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಿನಗೆ ನಾನು ಬೇಡವಾ? ನನಗೆ ಗೊತ್ತು ನಾನು ಮೋಸ ಮಾಡಿದ್ದೀನಿ ಅಂತ, ಆದರೆ ನಾನು ಬದಲಾಗಿದ್ದೀನಿ. ಬಾಲ, ನಾನು ಬದಲಾಗಿರೋದು ನಿನಗೆ ಕಾಣಿಸ್ತಿಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊ. ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ನಿನ್ನ ಮತ್ತೆ ರುಕ್ಕು ಮತ್ತೆ ಮಾಡೋಕ್ಕೆ ಅವ್ರು ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ, ಖುಷಿಯಾಗಿದ್ದಾರೆ. ಆದರೆ ನೀನು ಅವ್ರ ಜೊತೆ ಸೇರ್ಕೊಂಡಿದ್ಯಾ. ನಿಜ ಹೇಳು, ನಾನು ನಿನ್ನ ಮನಸ್ಸಿಂದ ಮಾಡ್ತಿದ್ಯಾ ಅಥವಾ ನನ್ನ ಮೇಲಿನ ದ್ವೇಷಕ್ಕೆ ಮಾಡ್ತಿದ್ಯಾ? ಮನ್ಸಿಂದ ಮಾಡ್ತಾ ಇದ್ದೀನಿ. ಇಲ್ಲ, ನಾನು ಒಪ್ಪಲ್ಲ. ನನ್ನ ಬಾಲ ಹಿಂಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ.
ನಿನ್ನ ಬಾಲ ಅಂತ ಇಲ್ಲಿ ಯಾರೂ ಇಲ್ವಲ್ಲ. ನಾನು ರುಕ್ಕುನ ಮದುವೆ ಆಗ್ತಾ ಇದ್ದೀನಿ. ಈ ರೀತಿ ಹೇಳಿ ನನಗೆ ಹರ್ಟ್ ಮಾಡಬೇಡ. ಬದಲಾಗಿದೆ. ನಿನ್ ಜೊತೆ ಬಾಳಕ್ ಒಂದೇ ಒಂದು ಅವಕಾಶ ಕೊಡು. ಬಾಲ ನೀನ್ ಎದೆ ಮುಟ್ಕೊಂಡು ಹೇಳು. ಅಮ್ಮ ಅಜ್ಜಿ ಮಾತೆಲ್ಲ ಬಿಟ್ಬಿಡು. ಆ ರುಕ್ಕು ಮಾತನ್ನು ಬಿಟ್ಬಿಡು. ನಿನ್ ಮನ್ಸಿನ ಮಾತನ್ನು ಕೇಳು. ನಿನ್ ಮನ್ಸಲ್ಲಿ ನಾನಿಲ್ವಾ? ನನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಪ್ಲೀಸ್ ಬಾಲ, ಮಾತಾಡು. ನಿನ್ ಮನ್ಸಲ್ಲಿ ನಾನಿದ್ದೀನಿ ತಾನೆ? ಪ್ಲೀಸ್ ಹೇಳು ಬಾಲ, ಹೇಳು. ನಿನ್ ಮನ್ಸಲ್ಲಿ ನನ್ನ ಬಗ್ಗೆ ಫೀಲಿಂಗ್ಸೇ ಇಲ್ವಾ? ಇಲ್ಲ, ನೀನ್ ಎಷ್ಟೇ ಕೇಳ್ಕೊಂಡ್ರು ನನ್ನ ಉತ್ತರ ಒಂದೇ ದಿವ್ಯಾ. ನಿನ್ನ ಮೇಲೆ ನನಗೆ ಯಾವುದೇ ರೀತಿ ಭಾವನೆಗಳಿಲ್ಲ. ಇರೋದು ಬರೀ ಕೋಪ, ಅಸಹ್ಯ ಅಷ್ಟೇ. ಬಾಲ ಪ್ಲೀಸ್. ಗೋಳ್ ಗರಿ ಬೇಡ ದಿವ್ಯಾ. ಇದರಿಂದ ಏನು ಬದಲಾಗಲ್ಲ. 400ಕ್ಕೂ ಮದುವೆ ಆಗ್ತಾ ಇದೀವಿ ಅಷ್ಟೇ. ಇದರಿಂದ ಎಲ್ಲರೂ ಖುಷಿಯಾಗಿರ್ತಾರೆ. 400ಕ್ಕೂ ಅಜ್ಜಿ ಅತ್ತೆ ಕೂಡ. ಸುಮ್ಮನೆ ಅಡ್ಡ ಬರಬೇಡ. ನಿನಗೆ ನಮಸ್ಕಾರ. ಸತ್ಯ, 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 ಸತ್ಯ. ನಾನೇ ಲೇಟಾಗಿ ಬಂದೆ ಅನ್ಕೊಂಡ್ರೆ ಇವಳಲ್ಲಿ ಕಾಣಿಸ್ತಾನೆ ಅಲ್ವಲ್ಲ. ಫೋನ್ ಮಾಡೋಣ. ಸತ್ಯ, ನಿನ್ಗೋಸ್ಕರ ಮನೆ ಎಲ್ಲ ಹುಡುಕ್ತೆ. ನೀನ್ ಎಲ್ಲಿದ್ದೆ? ಕಾಣಿಸ್ತಾನೆ ಇರ್ಲಿಲ್ಲ. ಯಾಕೆ ನಮ್ಮ ಹುಡುಗಿ ತುಂಬಾ ಸೈಲೆಂಟ್ ಆಗಿದ್ದಾರೆ? ಏನಾಯ್ತಮ್ಮ? ಇವತ್ತು ಶಿವು ಸರ್ ಮನೆಗೆ ಹೋಗಿದ್ದೆ. ಅವ್ರ ಪರಿಸ್ಥಿತಿ ನೋಡಿದ್ರೆ ನಂಗೆ ಬೇಜಾರಾಗುತ್ತೆ ಅಮೂಲ್ ಬೇಬಿ. ಏನಾಗಿದೆ ಅವ್ರ ಪರಿಸ್ಥಿತಿ? ಒಂದು ಕೆಲಸ ಮಾಡು, ಅವ್ರನ್ನ ನಾಳೆ ಕರೆಸು. ಅವ್ರಿಗೆ ನಾವೇ ಸಹಾಯ ಮಾಡೋಣ. ಅವ್ರ ಮಗಳನ್ನ ಒಳ್ಳೆ ಸ್ಕೂಲ್ಗೆ ನಾವೇ ಸೇರ್ಸೋಣ. ಥ್ಯಾಂಕ್ ಯು ಅಮೂಲ್ ಬೇಬಿ. ನಾಳೆನೇ ಕರೆಸ್ತೀನಿ. ಅಬ್ಬಾ, ಇವಾಗಾದ್ರೂ ನನ್ನ ಹುಡುಗಿ ಮುಖದಲ್ಲಿ ನಗು ಬಂತಲ್ಲ. ನಿನಗೆ ತುಂಬಾ ಒಳ್ಳೆ ಮನಸ್ಸಿದೆ ಅಮೂಲ್ ಬೇಬಿ. ಅಂಕಲ್, ಏನ್ ವಿಷಯ? ಬೆಳಿಗ್ಗೆನೆ ಬರಕ್ ಹೇಳಿದ್ರಿ? ಅದೇನೋ ನಂಗೂ ಗೊತ್ತಿಲ್ಲಮ್ಮ.
ACP ಸಾಹೇಬರು ನಾನು ಬರ್ತಾ ಇದ್ದೀನಿ, ಕೀರ್ತನನ್ನು ಕರೆಸ್ಕೊಳ್ಳಿ ಅಂತ ಹೇಳಿದ್ರು, ಅದಕ್ಕೆ ನೀನು ಕರೆದೆ. ACP ಸಾಹೇಬ್ರೆ ಅದೇನು ಹೇಳಿ. ಸರ್, ನೆನ್ನೆ ಕೀರ್ತನ ಹೇಳಿದ್ರಲ್ಲ ಬೇಲಿಲೆದ್ದು ಹೊಲ ಮೇಯಬೇಕು ಅಂತ, ಅಂಥದ್ದೊಂದು ವೀಕ್ ಬೇಲಿ ಸತ್ಯನ ಟೀಮಲ್ಲೇ ಸಿಕ್ಕಿದೆ. ಅದನ್ನು ಬಳಸ್ಕೊಂಡು ನಾವು ನಮ್ಮ ಕೆಲಸನ ಸಾಧಿಸ್ಕೋಬೋದು. ಅದನ್ನೇ ಹೇಳೋಣ ಅಂತ ಕರೆದೆ ಸರ್. ಹೌದಾ? ನೋಡಿದ್ರ ಅಂಕಲ್, ನಾನು ನಿಮಗೆ ಹೇಳಿರ್ಲಿಲ್ವಾ ಅಂಥವ್ರು ಯಾರಾದರೂ ಒಬ್ರು ಸಿಕ್ಕೇ ಸಿಗ್ತಾರೆ ಅಂತ? ಯಾರು ಸರ್ ಅವರು? ಶಿವು. ACP ಸಾಹೇಬ್ರೆ ಅವನಾಗಲ್ಲ ಬಿಡ್ರಿ. ಅವನು ಯಾವಾಗಲೂ ಸತ್ಯನ ಜೊತೆಲೇ ಇರ್ತಾನೆ. ನನ್ನ ಮಗನ ಅರೆಸ್ಟ್ ಮಾಡಕ್ಕೆ ಬಂದಾಗ ಸತ್ಯನ ಜೊತೆಲೇ ಅವನು ಇದ್ದ. ಸರ್, ನೀವು ಸ್ವಲ್ಪನಾದರೂ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕಿತ್ತಲ್ವಾ? ಅವನು ಸತ್ಯಂಗೆ ಅಷ್ಟೊಂದು ನಿಯತ್ತಾಗಿದ್ದಾನೆ ಅಂದಮೇಲೆ ಅವನಿಂದ ಕೆಲಸ ಆಗಲ್ಲ ಬಿಡಿ. ಅವನು ಮುಂಚೆ ಪ್ರಾಂಪ್ಟ್ ಅಲ್ಲ ರೀ. ಸತ್ಯ ಬಂದಮೇಲೆ ನಿಯತ್ತನ ಕಡೆ ವಾಲಿರೋದು. ಅದಕ್ಕೆ ಮೊದಲು ಬಹಳ ಕರಪ್ಟ್ ಅವನು. ಎಲ್ಲ ವಿಚಾರಿಸಿನೇ ನಾನು ಹೇಳ್ತಿರೋದು. ಒಂದು ಸಲ ದುಡ್ಡಿನ ರುಚಿ ನೋಡಿದವನು ಇನ್ನೊಂದ್ಸಲ ನೋಡಲ್ಲ ಅಂತೀರಾ? ದುಡ್ಡು ಎಲ್ಲಾನು ಮಾಡ್ತದೆ ಸರ್. ದುಡ್ಡಿನ ಮುಂದೆ ನಿಯತ್ತಿಗೆ ಕಿಮ್ಮತ್ತಿಲ್ಲ. ಆದರೆ ಸತ್ಯಂಗೆ ಹಾಕ್ಕೊಟ್ರೆ? ಹಾಕಿ ಕೊಡದಿರೋ ಥರ ನೋಡ್ಕೋಬೇಕಾಗಿರೋದು ನಮ್ಮ ಟ್ಯಾಲೆಂಟ್. ಅಂಕಲ್, ACP ಸರ್ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದಮೇಲೆ ನೀವು ಯಾಕೆ ಒಂದ್ಸಲ ಅವನನ್ನು ಕರೆಸಿ ಮಾತಾಡಿಸ್ಬಾರ್ದು? ಸರಿ ACP ಸಾಹೇಬ್ರೆ, ಕರೆಸಿ ಅವನ್ನ. ಹ್ಞೂ ಸರ್, ಬರೋಕ್ಕೆ ಹೇಳಿದ್ದೀನಿ. ಇನ್ನೇನು ಬರ್ತಾನೆ. ಆಗೋ ಬಂದೇ ಬಿಟ್ನಲ್ಲ. ಬಾರಯ್ಯ ಶಿವು, ಬಾಬಾ ಸರ್ ಬಾರಯ್ಯ. ಸರ್, ನನಗೆ ಯಾಕೆ ಇಲ್ಲಿ ಕರ್ಸಿದ್ರಿ ಗೊತ್ತಾಗ್ಲಿಲ್ಲ. ಬಾರಯ್ಯ, ಕೂತ್ಕೋ ಬಾರಯ್ಯ, ಮಾತಾಡಿದ್ರಾಯ್ತು, ಕೂತ್ಕೋ ಬಾ ಬಾ. ಸರ್, ಇವ್ರ ಜೊತೆ ನಮಗೇನು ವ್ಯವಹಾರ? ನಾನು ಹೊರಡ್ತೀನಿ ಸರ್. ಮೇಡಮ್ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ. ನಿಮ್ಮ ಮೇಡಮ್ಗೆ ಏನೂ ಗೊತ್ತಾಗಲ್ಲ. ಬನ್ನಿ ಕೂತ್ಕೊ ಬನ್ನಿ ACP ಸಾಹೇಬ್ರೆ. ಬಾ ಶಿವ, ಕೂತ್ಕೊಳ್ಳಪ್ಪ. ಬಾರಪ್ಪ. ಸರ್ ನನ್ನ ಪರವಾಗಿಲ್ಲ, ಬಾರಯ್ಯ, ನಾನೇ ಹೇಳ್ತಾ ಇದ್ದೀನಲ್ಲ. ಕೂತ್ಕೊಳ್ರಿ, ಬನ್ರಿ ಬಾಬಾ ಬಾ. ಕೂತ್ಕೊಳ್ಳಪ್ಪ, ಪರವಾಗಿಲ್ಲ, ಕೂತ್ಕೋ. ಕೂತ್ಕೊಳ್ರಿ, ಪರವಾಗಿಲ್ಲ. ನೋಡಿ ಶಿವು, ನಿನ್ನ ಕರೆಸೋ ಉದ್ದೇಶ ಇಷ್ಟೇ. ನಿನಗೆ ಗೊತ್ತು ಸತ್ಯ ದೇವೇಂದ್ರ ಮಗನಿಗೆ ಏನು ಮಾಡಿದ್ಲು ಅಂತ. ಎನ್ಕೌಂಟರ್ ನೆಪದಲ್ಲಿ ಅವ್ರ ಮಗನ ಕೊಂದಿದ್ದಾಳೆ. ಪಾಪ ಆ ನೋವು ಅವ್ರ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕಣಯ್ಯ. ಕಣ್ಣು ಮುಂದೆ ಬೆಳೆದ ಮಗ ಹೋದರೆ ಎಷ್ಟು ದುಃಖ ಆಗುತ್ತೆ ಹೇಳು. ಯೋಚನೆ ಮಾಡು. ಸರ್, ಇದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಸರ್. ಶಿವು, ಈ ದುಡ್ಡು ತಗೋ. ಇಷ್ಟೇ ಅಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಆದರೆ ಇದ್ರ ಬದಲಾಗಿ ನೀನು ನನಗೊಂದು ಉಪಕಾರ ಮಾಡಿಕೊಡ್ಬೇಕು. ಏನು ಸರ್ ಅದು? ಏನಿಲ್ಲ ಶಿವು, ನನ್ನ ಮಗನ್ನ ಸತ್ಯ ಎನ್ಕೌಂಟರ್ ಮಾಡಿರೋದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಆಗ ನೀನು ಹೇಳಬೇಕಾಗಿದ್ದಿಷ್ಟು, ಸತ್ಯ ನನ್ನ ಮಗನ್ನ ಬೇಕು ಅಂತ ಎನ್ಕೌಂಟರ್ ಮಾಡಿದ್ಲು ಅಷ್ಟೇ. ಇಲ್ಲ ಸರ್, ಅದಾಗಲ್ಲ. ಅದು ತಪ್ಪು ಸರ್. ಓ, ಅಂದರೆ ನನ್ನ ಮಗನ್ನ ಅವಳು ಕೊಂದಿದ್ದು ತಪ್ಪಲ್ಲ. ಆದರೆ ನಿಮ್ಮ ಮಗ ತಪ್ಪು ಮಾಡಿದ್ನಲ್ಲ ಸರ್. ಶಿವು, ತಪ್ಪು ಮಾಡಿದವ್ರನ್ನೆಲ್ಲ ಕೊಲ್ಲೋದೇ ಆಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಯಾರೂ ಉಳಿತಿರ್ಲಿಲ್ಲ. ನೀನು, ನಾನು, ACP ಸಾಹೇಬರು ಯಾರೂ ಉಳಿತಿರ್ಲಿಲ್ಲ ಅಲ್ವಾ? ಇಲ್ಲ ಸರ್, ನನ್ನ ಕೈಲಿ ಈ ಕೆಲಸ ಎಲ್ಲ ಆಗಲ್ಲ. ನಾನು ಮೇಡಮ್ಗೆ ನಿಯತ್ತಾಗಿದ್ದೀನಿ, ಹಾಗೆ ಇರ್ತೀನಿ. ನೀವು ಹೇಳಿದ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟರೆ ನನ್ನ ಮೇಡಮ್ಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಸರ್. ನಿಮ್ಮ ಮೇಡಮ್ಮು ಬೇರೆಯವ್ರಿಗೆ ಅನ್ಯಾಯ ಮಾಡ್ಬೋದು, ಹೊಟ್ಟೆ ಉರಿಸ್ಬೋದು ಅಂದರೆ ಅವ್ರಿಗೂ ಅಗತ್ಯ ಬರಬಹುದಲ್ವಾ? ನೋಡಿ ಶಿವು, ನಿನ್ನ ಮನೆ ಪರಿಸ್ಥಿತಿ ಏನು ಚೆನ್ನಾಗಿ ಗೊತ್ತು.
ಬಡತನದಲ್ಲಿದ್ದೀಯಾ, ಇದೊಂದು ಒಳ್ಳೆ ಅವಕಾಶ ಅಂತ ತಿಳ್ಕೊ. ನೋಡು, ಇಲ್ಲಿ ನಿಯತ್ತಾಗಿದ್ದರೆ ಏನು ಗಿಟ್ಟಲ್ಲ. ಅಷ್ಟಕ್ಕೂ ನಿನ್ನ ಮಗಳ ಸ್ಕೂಲ್ ಫೀಸು, ಮನೆ ಖರ್ಚನ್ನು ಹೇಗೆ ನೀವು ಬಯಸ್ತೀಯಾ? ಕೂಲಿ ಮಾಡ್ತೀನಿ ಬಿಡಿ ಸರ್. ಕೂಲಿ ಮಾಡಿದ್ರೆ ನಿನ್ನ ಮಗಳು ಈಗಿರೋ ಸ್ಕೂಲಲ್ಲಿ ಓದೋಕ್ಕಾಗತ್ತಾ? ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀಯಾ? ಅಷ್ಟರಲ್ಲಿ ಮತ್ತೆ ಕೆಲಸ ಸಿಗುತ್ತೆ ಸರ್. ಭ್ರಮೆಲಿದ್ರೆ ನೀವೆಲ್ಲ ನೋಡೋ, ಮತ್ತೆ ನೀವು ಯಾರು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅಂಥ ವ್ಯವಸ್ಥೆ ಆಗ್ತಾ ಇದೆ. ನೋಡಿ ಶಿವು, ಈಗ ನಾವು ಹೇಳ್ದಂಗೆ ಕೇಳ್ಕೊಂಡು ದುಡ್ಡಿಸ್ಕೊಂಡು ಆರಾಮಾಗಿರ್ತೀಯ, ಇಲ್ಲ ಮಗಳು ಫೀಸ್ ಕಟ್ಟೋಕ್ಕಾಗದೆ, ಸ್ಕೂಲ್ಗೂ ಕಳ್ಸೋಕ್ಕಾಗದೆ, ನಿನ್ನ ಕೆಲಸಕ್ಕೂ ಹೋಗೋಕ್ಕಾಗದೆ ಬೀದಿಗೆ ಬೀಳ್ತೀಯ. ನೋಡಿ ಶಿವು, ಇದೊಂದು ಅವಕಾಶ, ಇದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ನಿಮ್ಗೆ ಸಿಗಲ್ಲ. ನೋಡಪ್ಪ, ನಮಗೆ ಸತ್ಯನ ವಿರುದ್ಧ ಮಾತಾಡೋಕ್ಕೆ ಬೇರೆ ಯಾರು ಹುಡುಕ್ತೀವಿ, ಆದರೆ ನಿನಗೆ ನಮ್ಮಂಥವ್ರು ಮತ್ತೆ ಸಿಗಲ್ಲ. ACP ಸಾಹೇಬ್ರೆ ಪಾಪ ನಿಯತ್ತಾಗಿ ಜೀವನ ಮಾಡಬೇಕು ಅಂದ್ಕೊಂಡಿದ್ದಾನೆ. ಆಗಲ್ಲ ಅಂದರೆ ಕಳಿಸ್ಬಿಡಿ ಪಾಪ. ಹೋಗಪ್ಪ ಹೋಗು. ಆಗುತ್ತೆ ಸರ್, ನೀವು ಹೇಳಿದ ಕೆಲಸ ಮಾಡ್ತೀನಿ. ಗುಡ್, ವೆರಿ ಗುಡ್. ಅಂತೂ ಬದುಕೋ ದಾರಿಗೆ ಇಟ್ಕೊಂಡೆ. ಸರಿ ನಡಿ, ಈಗ ಮುಂದಿನ ಇನ್ಸ್ಟ್ರಕ್ಷನ್ಸು ನಾನು ಕೊಡ್ತೀನಿ. ಅಪ್ಪ, ಈ ಸಲ ಆದರೂ ನನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ತೀಯಾ ಅಲ್ವಾ? ಯಾಕೆ ಪುಟ್ಟಿ ಯಾಕೆ ಕೇಳ್ತಾ ಇದೀಯಾ? ಮತ್ತೆ ಅಮ್ಮ ಹೇಳ್ತಿದ್ರು ನಿಮ್ಮ ಹತ್ರ ದುಡ್ಡು ಇಲ್ವಂತೆ, ಹೌದಾ? ನಡಿ ನಡಿ ಶಿವು, ಎಷ್ಟು ಯೋಚನೆ ಮಾಡಬೇಡ ನೀನು, ನಾನಿದ್ದೀನಿ, ಧೈರ್ಯವಾಗಿರೋ. ಹಣ ನೋಡಿದ್ರೆ ಹೆಣನೂ ಬಾಯಿ ಬಿಡುತ್ತೆ ಅನ್ನೋದಕ್ಕೆ ಇವನೇ ಬೆಸ್ಟ್ ಎಕ್ಸಾಂಪಲ್ಲು. ನೋಡಿದ್ರ ಸರ್, ನಾನು ನಿಮಗೆ ಹೇಳಿರ್ಲಿಲ್ವಾ ನಮ್ಮ ಕೆಲಸ ಆಗೇ ಆಗುತ್ತೆ ಅಂತ? ಕೀರ್ತನ, ರಾಮುಗೆ ಇಷ್ಟು ಬುದ್ಧಿವಂತಿಕೆ ಇರೋ ಮಗಳಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲಮ್ಮ. ಥ್ಯಾಂಕ್ ಮಾವ, ಸತ್ಯಕ್ಕ ಸ್ಕ್ಯಾಮ್ ಬಗ್ಗೆ ನೋಡ್ಕೊತೀನಿ ಅಂದ್ರಲ್ಲ, ನನಗೆ ಅದೇ ಸಮಾಧಾನ. ಅವರು ಹೇಗಾದರೂ ಮಾಡಿ ಪತ್ತೆ ಮಾಡೇ ಮಾಡ್ತಾರೆ. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಎಲ್ಲೂ ಹೋಗಲ್ಲ ಮಾವ. ಹೌದು ರುಕ್ಕು, ಸತ್ಯ ಅವ್ರು ಹೇಳಿದ್ಮೇಲೆ ನನಗೂ ಮನಸ್ಸು ನಿರಾಳ ಆಗ್ತಿದೆ. ಅವರಂತೂ ಯಾವಾಗಲೂ ನಮ್ಮ ಸಹಾಯಕ್ಕೆ ಇದ್ದೇ ಇರ್ತಾರೆ. ಏನೋ ಕೆಟ್ಟ ಸ್ಮೆಲ್ ಬರ್ತಿದೆ ಅಲ್ವಾ? ಹೌದು ಮಾವ, ನನಗೂ ಬರ್ತಿದೆ. ಆಚೆ ಅನ್ಸುತ್ತೆ, ನಡಿ ನೋಡೋಣ. ಮದ್ವೆ ಆಗ್ತೀಯಾ? ಹೆಂಡತಿ ಬದುಕಿರುವಾಗ್ಲೇ ಇನ್ನೊಂದು ಮದ್ವೆ ಆಗಕ್ಕೆ ಹೊರಟಿದ್ಯಾ? ಮಾಡ್ತೀನಿ ನಿಮಗೆ. ಏ ದಿವ್ಯಾ, ಏನಾಗಿದೆ ನಿನ್ಗೆ? ಯಾಕೆ ನಮ್ಮ ಮದ್ವೆ ಕಣ್ಣ ಸುಟ್ಟಾಕಿದ್ಯಾ? ನಿನ್ನನ್ನು ಸುಟ್ಟಾಕಕ್ಕಾಗಲ್ವಲ್ಲ, ಅದಕ್ಕೆ. ದಿವ್ಯಾ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಏ, ನಾನು ಮಾತಾಡದೆ ಹೀಗೆ ಕಣೋ. ನೀನು ನನ್ನ ಗಂಡ, ಇನ್ನಿ ಅವಳನ್ನ ಕಟ್ಕೊಳಕ್ ನಾನು ಬಿಡಲ್ಲ. ಗಂಡ ಎಲ್ಲ ಮುಗ್ದೋದ್ ಕತೆ. ನೀನ್ ತಿಪ್ಪರ್ಲಾಗ ಹಾಕಿದ್ರು ನನ್ನ ಇವಳನ್ನ ಬೇರೆ ಮಾಡಕ್ಕಾಗಲ್ಲ. ಇನ್ವಿಟೇಷನ್ ಸುಟ್ಟಾಕ್ಬೋದು, ಆದ್ರೆ ಮನ್ಸಲ್ಲಿರೋ ಭಾವನೆಗಳನ್ನ
ಸುಟ್ಟಾಕಕ್ಕಾಗತ್ತೇನೆ ನಿನ್ನಿಂದ? ಬಾಲ ಪ್ಲೀಸ್, ಇವಳು ನಿನಗೆ ಅನ್ಲಕ್ಕಿ. ಇವಳ ಜೊತೆ ಎಂಗೇಜ್ಮೆಂಟ್ ಮದ್ವೆ ಅಂದಾಗ್ಲೆಲ್ಲ ನಿನಗೆ ತೊಂದರೆ ಆಗ್ತಾನೆ ಇದೆ. ಈಗ್ಲೂ ನೋಡು, ನೀನ್ ದುಡ್ಡೇ ಹೋಯ್ತು. ನನಗಂತೂ ಅದೇ ಯೋಚನೆ ಆಗ್ತಿದೆ. ಪರವಾಗಿಲ್ವೇ, ದುಡ್ಡು ತಾನೆ, ಹೋದ್ರೆ ಹೋಯ್ತು, ದುಡ್ಕೊತೀನಿ. ಆದ್ರೆ ಇವಳು ಪ್ರೀತಿನ ನಿನ್ನಿಂದ ರೀಪ್ಲೇಸ್ ಮಾಡೋದಕ್ಕೆ ಆಗದೇ ಇಲ್ಲ. ಸೊ ನೀನು ಯೋಚನೆ ಮಾಡೋವಂಥ ಎಫರ್ಟೇ ಹಾಕ್ಬೇಡ. ಬಾಲ, ಯಾಕೆ ನಿನ್ ಮನ್ಸನ್ನ ಕಲ್ ಮಾಡ್ಕೊಂಡಿದ್ಯಾ? ನಾನು ನಿನ್ ಹೆಂಡ್ತಿ ಕಣೋ. ಈಗ ಇನ್ವಿಟೇಷನ್ ಸುಟ್ಟಾಕೋ ಕೆಟ್ಟ ಮನಸ್ಥಿತಿ ಇರೋ ನೀನು ಹೆಂಡತಿ ಅಲ್ಲ ಕಣೆ, ಹೆಣ್ಣಾಗಕ್ಕೂ ಲಾಯಕ್ಕಿಲ್ಲ. ನೀನು ಇದನ್ನ ಸುಟ್ಟು ಮಾತ್ರಕ್ಕೆ ಮದ್ವೆ ನಿಲ್ಲುತ್ತೆ ಅನ್ಕೊಂಡಿದ್ಯಾ? ಅಷ್ಟಕ್ಕೂ ಇದು ಎಲ್ರಿಗೂ ಕೊಟ್ಟು ಮಿಕ್ಕಿರುತ್ತಲ್ಲ, ಆ ಇನ್ವಿಟೇಷನ್ ಇದು. ಇನ್ನೊಂದ್ಸಲ ಹೀಗೆಲ್ಲ ಮಾಡಬೇಡ ದಿವ್ಯಾ. ನನ್ನನ್ನ ಮತ್ತೆ ಮಾವನ್ನ ದೂರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಾ ಮಾವ, ಹೋಗೋಣ. ದಿನಕ್ಕೊಂದೊಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ.